ಫುಲ್ಲು ಕಾಲು ಒಳಗೆ ಹೋಗುತ್ತಾ ನೋಡು, ಫುಲ್ ಹೋಗಿತ್ತಾ? ಓ ಮೆಲ್ಲ ಹಿಂದೆ ಬಂದುಬಿಡು ಅಷ್ಟೆ, ಒಂದೊಂದು ಹೆಜ್ಜೆ ಇಟ್ಟಂಗೆ ಒಳಗೆ ಹೋಗುತ್ತದು. ಅದೊಂದು ಇದು ಒಳ್ಳೆ ಲೇಕ್, ಏಕೆಂದರೆ ಮೇಲ್ಗಡೆ ಜಾಸ್ತಿ ಕೃಷಿ ಇಲ್ಲ, ಒಂದೇ ಒಂದು ತೋಟ ಇರೋದು. ಹಾಂ, ಇದು ನೋಡ್ಕೊ ಬೈಲಿ, ಇದು ಟ್ರ್ಯಾಪ. ಇದು ಆ್ಯಕ್ಚುಲಿ ಇದೊಂದು ತರಕಾರಿನ, ಇದ್ರದ್ದು ತಿಂತಾರೆ ಯಾವುದೋ ಒಂದು ಭಾಗ. ಇಲ್ಲಿ ನಮ್ಮ ದಕ್ಷಿಣ ಇದರಲ್ಲ, ಅದು ಭಾರತದಲ್ಲಿ ಬೇರೆ ಕಡೆ. ಏನೋ ಸೂಪರ್ ಡಿಸೈನ್ ಇದೆ ಇದಕ್ಕೆ. ಆಮೇಲೆ ಅದ್ರ ಹೂವು ಕಾಣ್ತಾ ಇಲ್ಲ ಅಲ್ಲ? ಇದೊಂದು ದಪ್ಪ ಆಗುತ್ತೆ, ಇದು ಬೀಜ ಆಗಿರ್ಬೇಕು. ಇಲ್ಲಿ ಕೆಳಗಡೆ ಎಲೆ ಅಡಿಗೆ ಸ್ವಲ್ಪ ದಪ್ಪ ಇದೆ ನೋಡು. ಸೊ ಇದು ಟ್ರ್ಯಾಪ, ವಾಟರ್ ಚೆಸ್ಟ್ನಟ್ ಅಂತ ಕರೀತಾರೆ ಇದನ್ನು. ನೀರಡಿ ಬೇರು ಬಿಟ್ಕೊಂಡು ಮೇಲ್ಗಡೆ ಒಂದು ತೇಲದು. ಓಕೆ, ರೇರ್ ಪ್ಲಾಂಟ್ ಇದು ಟ್ರ್ಯಾಪ. ಆಮೇಲೆ ಇದು ಲಿಮ್ನೋಫಿಲಿಯಾ. ಇದು ಲಿಮ್ನೋಫಿಲಿಯಾ. ಅದು ಇದು ಚೇಂಜ್ ಆಗೋದಕ್ಕಿಂತ ಮುಂಚೆ ಡಿಸೈನು ನೀರಡಿ ಈ ಥರ ಇರುತ್ತೆ. ಸೊ ಎರಡು ಆಯಿತಾ. ರೋಟುಂಡಿಫೋಲಿಯಾ ಇದು ಮೂರನೇದು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಹೂ ಬಿಡ್ತದೆ ಇದು ರೋಟೋಲಾ. ಇದು ಪಾಸ್ಪಾಲಮ್ ಡಿಸ್ಟ್ಯಾಚಿಯಮ್ ಹುಲ್ಲು, ವೆಟ್ಲ್ಯಾಂಡ್ ಹುಲ್ಲು. ಇದು ಟೈಫಾ. ಇದು ವಿಶಾಲ ತೆಗೆಯುವಂಥದ್ದೊಂದು ಆಕ್ವಾಟಿಕ್ ಗಿಡ. ಆಮೇಲೆ ಇದು ಲಿಂಡರ್ನಿಯಾ ಅನಾಗಲಿಸ್, ಇಲ್ಲಿದೆ ನೋಡು. ಆಮೇಲೆ ಎರಾಗ್ರೋಸ್ಟಿ ಸೀಲಿಯಾರಿಸು, ವಿಸ್ಕೋಸಸ್, ಎರಡರಲ್ಲೊಂದು. ಇದು ಒಂದೆಲ್ಗ ಇಲ್ಲಿ. ಒಂದೆಲ್ಗ. ಮತ್ತು ಬ್ರಹ್ಮಿನೂ ಇರಬೇಕು ಇಲ್ಲೆಲ್ಲೋ. ಬ್ರಹ್ಮಿ ಎಲ್ಲ ನೋಡಿದ್ದೀನಿ ನಾನು ಇಲ್ಲಿ. ಇದು ಬ್ರಹ್ಮಿ, ಜಲಬ್ರಹ್ಮಿ. ನಿಂಫಾಯ್ಡಸ್ಸು. ಇದು ಅದು ಕರೆಕ್ಟ್. ಅಪೊನೊಗೆಟಾನ್, ಕರೆಕ್ಟ್, ಎಸ್. ಅಪೊನೊಗೆಟಾನು. ಇನ್ನೇನಿದೆ, ಇಷ್ಟೇ ಆಗಲಿದಲ್ಲಿ ನಾವು ನೋಡ್ತಾ ಇರೋದು 8-10 ವೆರೈಟಿ ಗಿಡ ಆಯಿತು. ಆಮೇಲೆ ಈ ಹುಲ್ಲು ಯಾವುದು ಗೊತ್ತಾಗಲಿಲ್ಲ. ಇದೊಂದು ಶಾರ್ಪಾಗಿದೆ. ಲೀರ್ಸಿಯಾನ, ಇದು ಲೀರ್ಸಿ ಆಗಿರ್ಬೋದು. ಕೈಲಿಂಗನೂ ಒಂದಿದೆ. ಇದಕ್ಕೂ ಇದಿದೆ ಏನೋ ಆ ಬ್ಯಾಂಡು. ಅದರ ಲೀರ್ಸಿಯಾನ ರಫ್ ಇದೆಯಾ? ಆಗಿರ್ಬೋದು, ಲೀರ್ಸಿ ಆಗಿರ್ಬೋದು. ಆಮೇಲೆ ಇದು ಕೈಲಿಂಗ ಒಂದು. ಸೊ ಕೈಲಿಂಗ ಕ್ಲಂಪ್ ಇರುವೆ ಇದೆಯಲ್ಲ, ಕಚ್ಚೆ ಇರುವೆ. ಹತ್ಕೊಂಡು ಆಯ್ತು ಕೈ ಮೇಲೆಲ್ಲ. ಸೊ ಇದೊಂದು ಬ್ಯೂಟಿಫುಲ್ ಲೇಕಿಂದು 2 ಅಡಿಯಲ್ಲಿ ನಾವು ನೋಡಿರೋ ಗಿಡಗಳಿಷ್ಟು. ಇನ್ನೊಂದಷ್ಟು ಆ ಕಡೆ ಹೋಗಿ